ಪವಿತ್ರ ಜಯರಾಮ್ ಸಾವಿಗೆ ಕಾರಣನೇ ಬೇರೆ ಅಂತ ಈಗ ಅವರ ಗಂಡ ಸ್ಫೋಟಕ ಒಂದು ವಿಷಯವನ್ನು ಕೂಡ ಹೇಳಿದ್ದಾರೆ. ಹಾಗೆ ಅವರ ಮಗಳು ಕೂಡ ಕಣ್ಣೀರು ಹಾಕಿಕೊಂಡು ಸತ್ಯವನ್ನು ಹೇಳಿದ್ದಾರೆ. ಹೌದು, ನನ್ನ ತಾಯಿ ಅಪಘಾತದಿಂದ ಸಾವನ್ನಪ್ಪಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದರೆ ಇವ್ರಿಗೆ ಆಗಿದ್ದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಪವಿತ್ರ ಜಯರಾಮ್ ತ್ರಿನೇನಿ, ಮಂಗಳಗೌರಿ ಮದುವೆ, ಗೀತಾ, ರಾಧಾರಮಣ ಈ ಎಲ್ಲ ಸೀರಿಯಲ್ಗಳ ಪ್ರಮುಖವಾದ ಪಾತ್ರವನ್ನು ಕೂಡ ಅಭಿನಯಿಸಿದರು. ಇದೇ ತ್ರಿನೇನಿ ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಿತ್ತು. ತೆಲುಗು ಮತ್ತು ಕನ್ನಡದಲ್ಲಿ ಒಳ್ಳೆಯ ಹೆಸರು ಕೂಡ ಆಗಿತ್ತು. ಸದ್ಯ ಗಂಡನ ಜೊತೆ ಹಾಗೂ ಅವರ ಸೋದರಿ ಜೊತೆ ರಾತ್ರಿ ಮೇಹಬೂಬ್ ನಗರ ಅಂದರೆ ಆಂಧ್ರ ಪ್ರದೇಶದಲ್ಲಿ ತೆರಳುತ್ತಾ ಇದ್ದರು. ಇವರು ಮೂಲತಃ ಮಂಡ್ಯ ಜಿಲ್ಲೆಯವರೇ ಆಗಿದ್ದಾರೆ ಕೂಡ. ಇವತ್ತು ಅವರು ಅಂತಿಮ ಸಂಸ್ಕಾರ ಅಲ್ಲೇ ಮಾಡಲಾಯಿತು. ಸದ್ಯ ತೀವ್ರವಾದ ಅಪಘಾತವಾಗಿದೆ. ಸುಮಾರು 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ಗಂಡನಿಗೆ ರಕ್ತ ಬರ್ತಿದ್ದನ್ನು ನೋಡಿದಂಥ ಎಚ್ಚರಾದಂಥ ಇವರು ಅಲ್ಲೇ ತಕ್ಷಣ ಉಸಿರುಗಟ್ಟಿದ ಆ ರೀತಿ ಆಗಿದೆ. ಹೌದು, ಆಂಬುಲೆನ್ಸು ಬೇಗ ಬಂದಿದ್ದರೆ ಖಂಡಿತ ನನ್ನ ಹೆಂಡತಿ ಉಳಿಯೋರು ಅಂತ ಈಗ ಹೇಳ್ತಿದ್ದಾರೆ. ಹೌದು, ಆಂಬುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಇವತ್ತು ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಸದ್ಯ ಪವಿತ್ರ ಜಯರಾಮ್ ಅವರ ಗಂಡ ಇದೀಗ ತಿಳಿಸಿದ್ದಾರೆ ಶಾಕಿಂಗ್ ಸುದ್ದಿಯೊಂದನ್ನು. ಸದ್ಯ ಮಗಳು ಕೂಡ ತುಂಬಾ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಅಪಘಾತ ಆದವರಿಗೆ ಸಹಾಯ ಮಾಡೋದನ್ನು ಕರೀರಿ, ಮನುಷ್ಯತ್ವ ಬಿಟ್ಟು ಇರಬೇಡಿ ಅಂತಲೂ ಕೂಡ ಅವ್ರ ಮಗಳು ಕೂಡ ಮನವಿ ಮಾಡಿದ್ದಾರೆ ತಾಯಿಯನ್ನು ಕಳೆದುಕೊಂಡ ನಂತರ.